ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರಿಗೂ ಸವಿಸೊಗಸು ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಗಿಣ್ಣದ ವಡೆ ಮಾಡ್ತಾ ಇರೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಸು ಕರು ಹಾಕಿದ ಮೊದಲೇ ದಿನದಲ್ಲಿ ಬರುವಂಥ ಹಾಲಿನಲ್ಲಿ ಮಾಡುವಂಥದ್ದು ಇದನ್ನು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲಿಗೆ ನಾನು 1 ಗ್ಲಾಸಷ್ಟು ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲಿ ಕೂಡ ನಾರ್ಮಲ್ ಹಾಲು ಕೂಡ ತೊಗೊಂಡಿದ್ದೀನಿ. ಅದನ್ನು ಕಾಯಿಸಿ ಆರಿಸಾದ್ರೂ ಇಟ್ಕೋಬೋದು, ತೊಂದರೆ ಇಲ್ಲ. ಬಿಸಿ ಹಾಕಿದ್ರೂ ತೊಂದರೆ ಇಲ್ಲ. ಇಲ್ಲಿ ನಾನು ಎರಡನ್ನೂ ಕೂಡ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಊರಲ್ಲಿ ನಮ್ಮ ಹಸ್ಬೆಂಡ್ ಊರಿಗೆ ಹೋದಾಗ ಇದನ್ನು ಹಾಲು ಕೊಟ್ಟು ಕಳಿಸಿದ್ರು. ಅವರು ಇದು ಕೆಡಬಾರ್ದು ಬೇಗ ಅಂತಲೇ ಆ ಗಿಣ್ಣದ ಹಾಲಿಗೆ ಎಷ್ಟು ಬೆಲ್ಲ ಆಗುತ್ತೋ ಅಷ್ಟು ಬೆಲ್ಲನ ಸೇರಿಸಿ ಕಳಿಸಿದ್ರು. ಹೀಗಾಗಿ ನಾನಿಲ್ಲಿ ಬೆಲ್ಲನ ಮಿಕ್ಸ್ ಮಾಡ್ತಾ ಇಲ್ಲ, ಆಲ್ರೆಡಿ ಹಾಲಿನಲ್ಲೇ ಬೆಲ್ಲನ ಮಿಕ್ಸ್ ಮಾಡಿ ಕಳಿಸಿದ್ರು. ಹೀಗಾಗಿ ಬೆಲ್ಲನ ಮಿಕ್ಸ್ ಮಾಡಿಲ್ಲ. ನಿಮಗೆ ರುಚಿ ನೋಡಿಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಇನ್ನು ಎಕ್ಸ್ಟ್ರಾ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ನಾನು ಎರಡನ್ನೂ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೆಲ್ಲ ಕಲಸಿರುತ್ತಲ್ಲ, ಆಲ್ರೆಡಿ ಕಸರು ಬರುತ್ತೆ ಅಂತಲೇ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ನಾನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತೀನಿ. ನೀಟಾಗಿ ಸ್ವಲ್ಪ ಕಸರಿದ್ದರೆ ಏನಾದರೂ ಇದ್ದರೆ ಕ್ಲೀನಾಗಿ ಬಂದುಬಿಡುತ್ತೆ. ಇವಾಗ ಇದನ್ನು ನಾನು ಫಸ್ಟು ಟ್ರಯಲ್ ನೋಡ್ತೀನಿ. ಇವಾಗ ಇದು ಎಮ್ಮೆ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ನಾವು ನಾರ್ಮಲ್ ಹಾಲು ಮಿಕ್ಸ್ ಮಾಡಿದ್ರೆ ಗಿಣ್ಣದ ವಡೆ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ಹಸುವಿನ ಹಾಲು ಫಸ್ಟ್ನೇ ದಿನ ಬಂದಿರೋದು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನಾರ್ಮಲ್ ಹಾಲು ಮಿಕ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ಸಾಫ್ಟಾಗಿ ಬರಲ್ಲ, ತುಂಬ ಗಟ್ಟಿಯಾಗಿ ಬರುತ್ತೆ. ಅದಕ್ಕೆ ಇದು ಹಾಲು ಸಮ ಪ್ರಮಾಣದಲ್ಲಿ ನಾವು ಸೇರಿಸಿದೀವೋ ಇಲ್ವೋ, ಇನ್ನೂ ಬೇಕೋ ಬೇಡವೋ ಅನ್ನೋದನ್ನು ನೋಡೋದಕ್ಕೆ ಒಂದು ಟ್ರಯಲ್ ಇಡಬೇಕು. ಈ ಥರ ಇದನ್ನು ಫಸ್ಟು ಟೆಸ್ಟ್ ಮಾಡಿ ನೋಡೋಣ. ಇವಾಗ ಇಷ್ಟೇ ಸಣ್ಣ ಬಟ್ಲದಲ್ಲಿ ಇಟ್ಟು ನೋಡ್ತೀನಿ. ಇದಕ್ಕೆ ಸ್ವಲ್ಪ ನಾನಿವಾಗ ಒಂದು ಚಿಟಿಗೆಯಷ್ಟು ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಇಡ್ಲಿ ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಇದನ್ನು ಉಗಾದಲ್ಲಿ ಇಡ್ಲಿನ ನಾವು ಯಾವ ಥರ ಬೇಯಿಸ್ತೀವೋ ಇದನ್ನು ಕೂಡ ಅದೇ ಥರ ಉಗಾದಲ್ಲಿ ಬೇಯಿಸಿದರೆ ಇದು ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಚಿಕ್ಕ ಒಂದು ಬಟ್ಲದಲ್ಲಿಟ್ಟು ಇವಾಗ ಒಂದು 5 ರಿಂದ 10 ನಿಮಿಷ ಇದನ್ನು ಉಗಾದಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ ಅಂತ ನೋಡ್ಕೊಳ್ಳೋಣ. ನಾವೀಗ ಕೇಕ್ ಮಾಡಬೇಕಾದ್ರೆ ಯಾವ ಥರ ಈಗ ಟೂತ್ ಪಿಕ್ಕಿಂದ ಅಥವಾ ಚಾಕುವಿಂದ ಚೂಚಿ ನೋಡ್ತೀವೋ ಅದೇ ಥರ ಇದನ್ನು ಕೂಡ ನೋಡ್ಕೊಳೋದು. ನೋಡಿ, ಇವಾಗ ಸ್ವಲ್ಪ ನಡಕಿಂದ ಚುಚ್ಚಿ ನೋಡಿದಾಗ ಇದು ಯಾವುದೇ ರೀತಿ ಅದು ಟೂತ್ ಪಿಕ್ಕಿಗೆ ಹಾಲು ಥರ ಅಂಟ್ಕೊಂಡಿಲ್ಲ, ಸಾಫ್ಟಾಗಿದೆ. ಹಾಗಾಗಿ ಇದು ರೆಡಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇಲ್ಲಿ ಆಲ್ರೆಡಿ ಎಷ್ಟು ಸಾಫ್ಟಾಗಿ ಸ್ಪೂನಿಂದ ಈ ಥರ ಕಟ್ ಮಾಡಿದರೆ ಹಾಗೆ ಕಟ್ಟಾಗಿ ಹೋಗುತ್ತೆ, ಅಷ್ಟು ಸಾಫ್ಟಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಇದು ರೆಡಿ ಆಗುತ್ತೆ. ಉಳಿದಿರೋ ಹಾಲನ್ನು ಕೂಡ ಇದೇ ಥರ ನಾನು ಏಲಕ್ಕಿ ಪುಡಿ ಅಥವಾ ಶುಂಠಿ ಪುಡಿ ಹಾಕಿದರೂ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿ ನಾನು ಇಲ್ಲಿ ಅದೇ ಇಡ್ಲಿ ಪಾತ್ರೆಯಲ್ಲೇ ಕೂಡ ನಾನು ಇವಾಗ ಉಗಾದಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಾನು ಒಂದು ಕ್ಯಾರೆಟ್ ಬಾಕ್ಸ್ ಇರುತ್ತಲ್ಲ, ಆ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಿಮ್ಗೆ ಯಾವ ಪಾತ್ರೆ ಸರಿ ಹೋಗುತ್ತೆ ಆ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಟ್ಕೋಬೋದು. ಇದನ್ನು ಕೂಡ ಒಂದು 10 ರಿಂದ 15 ನಿಮಿಷ ನೀವು ಇದಕ್ಕೆ ಸ್ಟೀಮಲ್ಲಿ ಬೇಯಿಸ್ಬೇಕು. ಇದನ್ನು ಫ್ರೆಂಡ್ಸ್, ಇದನ್ನು ನಾನು ಹೊರಗಡೆ ಎಷ್ಟೋ ಸಾರಿ ತಿಂದಿದ್ದೀನಿ. ಕೆಲವೊಂದು ಪುಡಿಗಳು ಮಿಕ್ಸ್ ಮಾಡಿ ಮಾಡ್ತಾರೆ, ಆದರೆ ಈ ಫ್ರೆಶ್ ಹಾಲಲ್ಲಿ ಬರುವಂಥ ಗಿಣ್ಣದ್ದು ವಡೆ ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೆಶ್ ಹಾಲಲ್ಲಿ ಮಾಡೋ ಟೇಸ್ಟೇ ಬೇರೆ ಥರ ಮಾಡೋದೇ ಅಷ್ಟು ರುಚಿ ಇರಲ್ಲ ಅದು. ಹೀಗಾಗಿ ಈ ಹಾಲಿನಲ್ಲಿ ಮಾಡೋಂಥದ್ದು ಯಾರಿಗಾದರೂ ಈ ಥರ ಹಾಲು ಸಿಕ್ಕಾಗ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಅಂತೂ ತುಂಬಾ ಪೌಷ್ಟಿಕಾಂಶ ಸಿಗುವಂಥದ್ದಿದು. ನೋಡಿ, ಇವಾಗ ಇದು ಕೂಡ ಚಾಕುವಿನ ಚುಕ್ಕಿ ತೋರಿಸಿದ್ನಲ್ಲ, ಸ್ವಲ್ಪ ಕೂಡ ಅಂಟಿಲ್ಲ. ನೋಡಿ, ಇವಾಗ ಇದು ಎಷ್ಟು ಸಾಫ್ಟ್ ಇದೆ ಗೊತ್ತಾ ಮೇಲ್ಗಡೆ ಮುಟ್ಟಿದರೆ. ಇವಾಗ ಇದನ್ನು ತಣ್ಣಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕಟ್ ಮಾಡೋಕ್ಕೆ ತೋರ್ಸೋಕ್ಕಾಗಿಲ್ಲ, ಮಕ್ಕಳು ಗಲಾಟೆ ಮಾಡ್ತಾಯಿದ್ರು, ಹೀಗಾಗಿ ಆಗಲೇ ಪೀಸ್ ರೆಡಿ ಮಾಡಿಬಿಟ್ಟಿದ್ದೆ. ನೋಡಿ, ಇವಾಗ ನಾನು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಇಲ್ಲಿ ಸ್ಪೂನಿಂದ ತೆಗೆದಿಟ್ಕೊಂಡಿದ್ದೀನಿ ನಾನು ಅಷ್ಟೇ. ಇದನ್ನು ಎಷ್ಟು ನೈಸಾಗಿ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.